ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಯಾರ ಹತ್ರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ವಿ. ರಾತ್ರಿ ಬಂದು ಟಿಂಬೂರ್ಣೆ ಮಕೊಂಡಿದ್ವಿ. 5:30 6 ಗಂಟೆ ಆಗಿತ್ತು. ಇವಾಗಲ್ಲ ಸೀದಾ ನಗರಕ್ಕೆ ಬಂದೀವಿ ನೋಡಿ. ನಗರಕ್ಕೆ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬೇಕು. ಡೀಸೆಲ್ ಹಾಕ್ಕೊಂಡು ಹಗ್ಗಟ್ಟು ರಾತ್ರಿ ಟೈಟ್ ಮಾಡಲಿಲ್ಲ. ಇಲ್ಲೇ ಟೈಟ್ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಟೀ ಕುಡಿಯೋನು ಟೀ ಹೋಟ್ಲ್ ಹತ್ರ ಸೈಡ್ಗೆ ಹಾಕೊಂಡೆ. ಟೀನು ಕುಡ್ದಿಲ್ಲ, ಹಂಗೆ ಬಂದಿವಿ ಬೆಳಗ್ಗೆಯಿಂದ. ಇವಾಗ ಟೀ ಕುಡ್ಕೊಂಡು ಏನೊಂದು 5-10 ಕಿಲೋಮೀಟ್ರ್ ಬಂಕ್ ಐತೆ, ಅಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಕೊಳ್ಳೋಣ. ಹಗ್ಗ ಟೈಟ್ ಮಾಡೋಣ. ಹಿಂದೆಲ್ಲ ಇಟ್ಲವೆಲ್ಲ ಲೂಸ್ ಹಾಕ್ಬಿಡ್ತಾವೆ. ಹಗ್ಗ ಫುಲ್ಲು ಟೈಟ್ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ಟೀ ಕುಡಿ ಅಂತ. ಹಗ್ಗ ಎಲ್ಲ ಟೈಟ್ ಮಾಡಿದ್ವಿ, ಲೂಸ್ ಆಗಿದ್ವು ಲೈಟಾಗೆ. ಕತ್ರಿ ನೋಡಿ ನಮಗೆ ಹಾಕಕ್ಕೆ ಬರೋದು ಹಿಂಗೆ. ನಮ್ಮ ಸತೀಶ್ ಬ್ರೋ ಹಾಕಿದಂಗೇನು ಇದು ಡೈಮಂಡ್ ಕತ್ರಿ ಹಾಕಕ್ಕೆ ಬರೋಲ್ಲ. ಇಷ್ಟೇ ಹಾಕಿದ್ದೀನಿ. ನೋಡೋಣ, ಡೈಮಂಡ್ ಕತ್ರಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಹೈಟ್ ಐತಂತ ಮಾತಾಡ್ಸಂಗಿಲ್ಲ ಯಾರು. ಒಳಗೆ ಇರೋದು ಅಂಡ್ರೆ ಹೈಟ್ ಐತೆ. ಇಷ್ಟು ತಕ್ಕನ ಎಳೆದು ಸಾಕಾಯ್ತು. ನಾವು ರಾತ್ರಿ ಎಳಿಬೇಕಾಗಿತ್ತು, ಎಳಿಲಿಲ್ಲ. ಕೈಯಲ್ಲಿ ಹೆಂಗಾಗ್ಬಿಡ್ದ. ಇದನ್ನ ಸ್ವಲ್ಪ ಒತ್ತಿದ್ನ ಈ ಸಂದಿಗೆ, ಈ ಟಾರ್ಪಲ್ಲ ಏಣಿ ಸಂದಿಗೆ ಒಂಚೂರು ಹೊತ್ತು. ಮಿರರ್ ಕಾಣೋದಿಲ್ಲ. ಮತ್ತೆ ಬಾ ಕೇಳ್ತೀನಿ ತಡಿ. ಡೀಸೆಲ್ ಹಾಕ್ಸ್ಕೊಂಡು ಹೊರಟೆ ನೋಡಿ. ಇದೇ ಬಂಕ್ನಾಗೆ ಆ ಕಡೆಯಿಂದ ಬರ್ಬೇಕಾದ್ರೆ ಹಾಕ್ಸೋದು ನಾವು. ಯಾಕಂದರೆ ಡೀಸೆಲ್ ಚೆನ್ನಾಗಿ ಮೈಲೇಜ್ ಬರ್ತೈತಿ ಬಂಕ್ನಾಗೆ. ಇನ್ನೊಂದು ಕುಡಿಯೋ ನೀರಿನ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ. ನಾವು ರಾತ್ರಿಗೆ ಬೇಕಾದ್ರೆ ನಿಂತ್ಕೊಂಡ್ರೆ ಏನೂ ಹೇಳಲ್ಲ. ಭಾಳ ದಿಸ್ಲಿದ್ದ ಇದೇ ಬಂಕ್ನಾಗೆ ಹಾಕೋದಲ್ಲ, ಹಂಗಾಗಿ ಏನು ಹೇಳಲ್ಲ. ಬರ್ತಾ ರೈಟ್ ಸೈಡ್ಗಿರೋದು, ಮುಂದೆ ಹೋಗಿ ಯೂಟರ್ನ್ ಮಾಡ್ಕೆ ಬಂದು ಹಾಕ್ಸ್ಕೊಂಡು ಹೋಗ್ತಾ ಇದೀನಿ ನೋಡಿ. ಗಾಡಿ ಇಲ್ಲೇ ನಿಂತ್ಕೊಂಡ್ಬಿಡ್ತು ಗುರು. ಅಮ್ಮ ಈ ಶೋರೂಮ್ ನಾನು ಬರ್ಬೇಕು. ಅವತ್ತು ಪಂಡ್ರಾಪುರ್ನಾಗ ಆಗಿತ್ತಲ್ಲ, ಮತ್ತೆ ಹಂಗೆ ಆಗೈತೆ. ಡೀಸೆಲ್ ಫಿಲ್ಟ್ರ್ ಹೋಗಿದಾವ ಅನ್ಸುತ್ತೆ. ಇವಾಗ 20 ಹೋಗ್ಬೇಕು. ಹಿಂದೆ ಹೋಗಿದ್ರೆ ಶೋರೂಮ್ ಇರಲಿಲ್ಲ. ಒಂದು 30 ಕಿಲೋಮೀಟ್ರ್ ಇತ್ತು ಹಿಂದಕ್ಕೆ. ಮತ್ತೆ ಇನ್ನೇನು ಹೋಗೋದಂತೇಳಿ ಮುಂದೆನೇ ಹೋಗ್ತಾ ಇದ್ನಿ. ಮುಂದೆ ರಾವ್ರಿನಾಗ ಒಂದು ಶೋರೂಮ್ ಐತೆ. ಗೂಗಲ್ ಹಾಕೊಂಡು ಕೇಳಿದ್ವಿ, ಐತೆ ಬರ್ರಿ ಅಂದಾಳೆ. ಇನ್ನು ಅಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಅವ್ರ ಫಿಲ್ಟ್ರ್ ಚೇಂಜ್ ಮಾಡಬೇಕು, ನೀವು ಡೆಪ್ ಲೋಕಲ್ ಹಾಕಿದ್ರ ಅಂತಾರೆ. ಡೆಪ್ಪು ಶೋರೂಮ್ನಾಗ ಹಾಕ್ಸ್ಕೊಂಡು ಬಂದಿದ್ದೆ ದುರ್ಗದಾಗೆ. ಈಗ ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾರೋ ಗೊತ್ತಾಗುತ್ತೆ. ಇವಾಗ 20 ಹೋಗ್ಬೇಕು ನೋಡಿ. ಗಾಡಿ ಎಷ್ಟು ನಿಧಾನಕ್ಕೆ ಹೋಗ್ತೈತೆ ನೋಡಿ, ಎಷ್ಟು ನಿಧಾನಕ್ಕೆ ಹೋಗ್ತೈತೆ. ಸೈಕಲಾಗಿ ಹೋಗೋರು ಸೈಡ್ ಹೊಡ್ಕೊಂಡು ಹೋಗ್ತಾರೆ. ಇವಾಗ ನಮಗೆ ಶೋರೂಮು ರಾವ್ರಿಗೆ ಹೋದಾಗಲೇ ಸಿಗೋದು. ಇವಾಗ ಅಲ್ಲಿ 20 ಕಿಲೋಮೀಟ್ರ್ ಹೋಗಿ ವಾಪಸ್ ಹೋಗಿ ಮತ್ತೆ ಬರೋಕ್ಕೆ ಅಷ್ಟೇ 40 ಕಿಲೋಮೀಟ್ರ್ ಆಗ್ತೈತೆ. ಅದಕ್ಕೆ 40 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬಿಡೋಣ. ಹೆಂಗೂ ಬಿಸ್ಲಾಗ ಒಂದು 2 ಅವರ್ 3 ಅವರ್ ರೆಸ್ಟ್ ಕೊಟ್ಟಂಗೆ ಆಗ್ತದೆ ಗಾಡಿಗೆ ಅಂತೇಳಿ ಮುಂದಕ್ಕೆ ಹೋಗ್ತಾ ಇದೀವಿ. ಇವಾಗೇನು ಜೋರಾಗಿ ಹೋಗಂಗಿಲ್ಲ, ನಿಧಾನ ಕಟ ಅಂತೇಳಿ ಹೋಗ್ಬೇಕು. ಅವತ್ತೊಂದ್ಸಲ ಹಿಂಗೆ ಆಗ್ಬಿಟ್ಟಿತ್ತು ಗುರು, ತಿರ್ಗಾ ಹಂಗೆ ಆಗೈತೆ. ಬನ್ನಿ ಹೋಗಮ್ಮ. ಎಫಿಂದ ಏನೋ ಕೋಡ್ ಬರ್ತದಂತ ಗುರು, ಅದು ಬಂದಿತ್ತಂತೆ. ಅಂದರೆ ಕಮ್ಮಿ ಆಯ್ತು. ನಾನು ನನ್ನ ಚೌಕರಿಗೆ ಒಂದು 10,000 ಬಿತ್ತಂದ್ಕೊಂಡಿದ್ದೆ ರೆಂಟು. ಯಾಕಂದರೆ ಇದು ಫಿಲ್ಟ್ರ್ ಬ್ಲಾಕ್ ಆಗಿದ್ರೆ ಏನು ಮಾಡ್ಬೇಕಾಗಿತ್ತು ನಾವು ಅಂದರೆ, ಫಿಲ್ಟ್ರಿಂದ 10,000 ರೂಪಾಯಿ ಆಗೋದು. ಫಿಲ್ಟ್ರ್ ಚೇಂಜ್ ಮಾಡಿ ಮತ್ತೆ ಡಬ್ಬೆಲ್ಲ ಚೇಂಜ್ ಮಾಡೋರು. ಅದು 800 ರೂಪಾಯಿದಾಗ 700 ರೂಪಾಯಿದಾಗ ಆಯ್ತು. ಅದು ಈ ಶೋರೂಮ್ನಾಗೆ ಲ್ಯಾಪ್ಟಾಪ್ ಹಾಕಿದ್ದಕ್ಕೂ ದುಡ್ಡು ಕೊಡ್ಬೇಕು. ಲ್ಯಾಪ್ಟಾಪ್ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟು ಅದೇನೋ ಕೋಡ್ ಬಂದಿತ್ತಂತೆ. ಆ ಕೋಡ್ ಏನಂತ ನನಗೆ ಗೊತ್ತಾಗಲಿಲ್ಲ. ನಮ್ಮ ಸಾಹುಕಾರ ನನಗೆ ಏನು ಕೋಡ್ ಅಂದ. ಹೆಚ್ಚಿನ ಮಾಹಿತಿಗಾಗಿ ಕಸ್ಟಮರ್ ಕೇರ್ಗೆ ಸಂಪರ್ಕಿಸಿ ಅಂತ ಹೇಳಿದೆ. ಕಟ್ ಮಾಡಿ ನೆಡಿ ಅಂತ ಹೋಗ್ತಾ ಇದ್ದೀವಿ. ಲೈಲ್ಯಾಂಡು ಟಾಟಾ ಶೋರೂಮ್ ಅಕ್ಕಪಕ್ಕ ಇದಾವೆ. ನಾನು ಲೈಲ್ಯಾಂಡ್ ಶೋರೂಮ್ನಾಗ ಹೋಗ್ಬಿಟ್ಟಿದ್ದೆ, ಪಕ್ಕದಾಗಿರೋದು ಲೈಲ್ಯಾಂಡು. ಈಗ ಗೋಪರ್ಗಾವ್ನಾಗ ಶೋರೂಮ್ ಐತೆ, ಅಲ್ಲಿ ಲ್ಯಾಪ್ಟಾಪ್ ಹಾಕೋಕ್ಕೆ ಫ್ರೀ ತಾಣನು. ಈಗ 700 ರೂಪಾಯಿ ಉಳ್ಸೋಕ್ಕೆ ಮತ್ತೆ ಟೈಮ್ ವೇಸ್ಟ್, ಮತ್ತೆ ಭಾಳ ಟೈಮ್ ತಗೊಳ್ತದೆ. ಇವಾಗ ಅಲ್ಲಿಂದ ಬರೀ 50 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ 2.5 ಗಂಟೆ ಟೈಮ್ ತಗೊಳ್ತದೆ. 2 ಗಂಟೆ ಟೈಮ್ ತಗೊಳ್ತದೆ. ಮತ್ತೆ ಟೈಮ್ ಆಗ್ತದಂತೇಳಿ ಏನು 700 ರೂಪಾಯಿ ಹೋದ್ರೆ ಹೋಗಿ ಅಂತೇಳಿ ಹಾಕ್ಸಿದ್ವಿ. ಬಾ ಯಾಕಡೆ
ಎಲ್ಲ ಇತ್ತು ಕಲ್ಲು ಹೋಗ್ತಾ ಇದೀವಿ ನೋಡಿ. ಇವಾಗ ಅದೇನೋ ಡೆಪ್ಪಿನ ಬೋರ್ಡ್ ಬಂದದ ಅಂತೇಳಿ ಡೆಪ್ ಕುಡಿತಿಲ್ಲ ಅಲ್ಲಿಂದ ಇಲ್ಲಿ ಬರೋಗಂಟ. ಇವಾಗ ಎಲ್ಲ ಸರೋದು ಅಷ್ಟು ಗ್ಯಾಸ್ ಖಾಲಿ ಆಗೈತೆ. ಗ್ಯಾಸ್ ತುಂಬಿಸ್ಕೋಬೇಕು. ಸೀಡೆ ಹತ್ರ ಒಂದು ಹತ್ರ ಗ್ಯಾಸ್ ತುಂಬ್ತಾರೆ. ಸೀಡೆ ಇಲ್ಲಾಂದ್ರೆ ಮಲೆಗೋನಾಗ ಹೋಗಿ ಗ್ಯಾಸ್ ತುಂಬಿಸ್ಕೋಬೇಕು. ಗ್ಯಾಸ್ ಇಲ್ಲಾಂದ್ರೆ ಕೆಲಸನೇ ನಡೆಯೋದು ನಮಗೆ. ಗ್ಯಾಸ್ ತುಂಬಿಸ್ಕೊಂಡು ಹೋಗ್ಬೇಕು. ಇವತ್ತು ನೈಟು ಎಲ್ಲಿಗಾರ ನಾವು ಹೋಗೋಣ ಅಂದರೆ MP ಬಾರ್ಡ್ರ್ವರೆಗೂ ಹೋಗೋಣ ಅಷ್ಟೇ. MP ಬಾರ್ಡ್ರ್ ಈ ಕಡೆಗೆ ಯಾವುದೋ ಡಾಬಾ ನೋಡಿ ಇಟ್ಕೊಳ್ಳೋದು. ಇವಾಗ ಮತ್ತೆ ಒಂದು ಇಲ್ಲೇ ದಾಟಿ ಸೋಪರ್ಗಾಂವ್ ಇಲ್ಲಾಂದ್ರೆ ಎಲ್ಲ ಹೋಗಿ ಮತ್ತೆ ಒಂದು 2 ಅವರ್ ರೆಸ್ಟ್ ಮಾಡೋಣ. ಬಿಸಿಲು ನಿನ್ನೆ ಟೈಮ್ ಬಂಚಾರಾದಾಗ ಇವತ್ತೆಲ್ಲ ಟಸ್ಲಿ ಸಾಲಿಗೆ ನಾವು ಬಿಸಿಲಿಗೆ ನೋಡಿ ರೋಡೇ ಖಾಲಿ ಐತೆ, ಗಾಡಿನೇ ಓಡಾಡೋದು. ಅಲ್ಲಿಂದ 30 ಕಿಲೋಮೀಟ್ರ್ ಬಂದು ಲ್ಯಾಪ್ಟಾಪ್ ಹಾಕ್ಸ್ಕೊಂಡು ಮತ್ತೆ ಟಿ ಅಂತ ಸೌಂಡ್ ಸ್ಟಾರ್ಟ್ ಆಗಿ ಸೆಟ್ಲೈಟ್ಗಳೆಲ್ಲ ಬಂದವು. ಮತ್ತೊಂದು ಗೂಗಲ್ನಾಗೆ ಹುಡುಕಿದ್ವಿ, ಎವ್ಲದಾಗಿತ್ತು, ಅದು ಕ್ಲೋಸ್ ಆಗಿತ್ತು. ತಿರ್ಗಾ ಮನ್ಮೇಡಿಗೆ ಬಂದಿವಿ. ಮನ್ಮೇಡ್ ಶೋರೂಮ್ನಾಗೆ ಇದೀವಿ ನೋಡಿ. ಗಾಡಿ ಒಳಗೆ ಹಾಕಿದ್ವಿ. ಇವ್ರಿಗೆ ಹೇಳಿದ್ವಿ ಒಂದು ಸ್ವಲ್ಪ ಬೇಗ ಮಾಡಿಕೊಡ್ರಿ ಕಚ್ಚಾ ಮಾಲ್ ಗಾಡಿ ಅಂತೇಳಿ. ಆಯ್ತು ಅಂತ ಹೇಳಿದ್ದಾರೆ. ಇವಾಗ ಇನ್ನೂ ಜಸ್ಟ್ ಒಳಗೆ ಹಾಕಿದ್ದು. ಗಾಡಿನೂ ಇಲ್ಲ ನೋಡಿ, ತೋರಿಸ್ತೀವಿ. ಇಲ್ಲ, 1-2 ಗಾಡಿ ಅದಾವ ಅಷ್ಟೇ ಆ ಕಡೆ. ಇದು ಯಾಕೆ ಹಿಂಗಾಯ್ತು ಏನೋ. ನಮ್ಮ ದುರ್ಗದ ಶೋರೂಮ್ನೇ ಡೆಪ್ ಹಾಕ್ಸಿದ್ವಿ. ಅಲ್ಲಿ ಅಲ್ಲೇ ಹಾಕ್ತಿದ್ದು ಸರ್ತಿದ್ರು ಡೆಪ್ಪು. ಏನು ಆಗ್ತಿದ್ದಿಲ್ಲ. ಇದೇ ಟ್ರಿಪ್ ಇಷ್ಟು ಕಾಡಿಸ್ತಿರೋದು. ಒಂದು ಪಾಯಿಂಟ್ ಹೋಗಿಲ್ಲ ಗುರು. 1000 ಕಿಲೋಮೀಟ್ರ್ ಜಾಸ್ತಿನೇ ಬಂದದ್ದು ಗಾಡಿ. 1010 ಹತ್ರಕ್ಕೆ ಬಂದಿವಿ. ಮಾಲೆಗೆ ಹೋಗಿ ಬಂದಿವಿ. ವಾಲೆ ಒಂದು ಪಾಯಿಂಟ್ ಹೋಗಿಲ್ಲ. ಹೆಂಗೆ ತುಂಬಿಸಿದ್ದು ಹಂಗೆ ಐತೆ ಡೆಪ್ಪು. ತಡಿ, ಅದೇ ಆಪಾಗಲಿ ಬರ್ತಾನೆ ಹೇಳಿದ್ವಿ. ಫಿಲ್ಟ್ರ್ ಚೆಕ್ ಮಾಡಿಸ್ಬೇಕು. ಫಿಲ್ಟ್ರ್ ಹೋಗಿದ್ದಾವೆ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲಿ ಕೇಳಿದರೆ ಇದು ಡೆಫಿನ್ ಕೋಡ್ ಬಂದತ್ತು, ಎರೇಸ್ ಮಾಡಿದ್ದೀನಿ ಅಂತ ಹೇಳ್ದ. 700 ರೂಪಾಯಿ ತಗೊಂಡ. ಎರೇಸ್ ಮಾಡಿಸ್ಕೊಂಬಂದ್ವಿ. ಅಲ್ಲಿಂದ ಬಂದು ಒಂದು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಬಂದ್ವಿ. ಮತ್ತೆ ಸಿಗ್ನಲ್ ಬಂತು ಗುರು. ನಮಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತು. ಮತ್ತೆಲ್ಲಪ್ಪ ಮತ್ತೊಂದು ದಿವಸ ನಿಂತ್ಕೋಬೇಕು ಅಂತೇಳಿ. ಯಾಕಂದರೆ ನಾಳೆ ಭಾನುವಾರ ಯಾವುದು ಶೋರೂಮ್ ಓಪನ್ ಇರೋಲ್ಲ. ನೋಡಿ ಕತ್ರಿ ಈ ಥರ ಹಾಕಿದ್ದೀವಿ. ಡೈಮಂಡ್ ಕತ್ರಿ ಅಂತ ಹಾಕಕ್ಕೆ ಬರಲ್ಲ ನಮಗೆ. ಚೀಲ ಹಿಂದಕ್ಕೆ ಬರ್ದಂಗೆ ಹಾಕಿದ್ದೀವಿ. ಲಾಸ್ಟ್ ಈ ಕಡೆ ಒಂದು 2 ಉಕ್ಕು ಬಿಟ್ಟಿದ್ದೀವಿ. ಅವನ್ನ ಉಕ್ಕಿಗೆ ಹಾಕಿದ್ರೂ ಇನ್ನೂ ಬರೋದು. ಸಾಕು ಇಷ್ಟಿದ್ರೆ ನಮಗೆ ಹಾಕಕ್ಕೆ ಬರೋದು. ಹಿಂಗೆ ಕತ್ರಿ ಸರಿ ಇಲ್ಲ, ಅದು ಇದು ಅಂತ ಹೇಳ್ಬೋದು. ನೋಡಿ ಶೋರೂಮ್ ಖಾಲಿ ಐತೆ. ಇವಾಗ ಮೋಸ್ಟ್ಲಿ ಇವರೆಲ್ಲ ಡೆಫೆಲ್ಲ ಖಾಲಿ ಮಾಡ್ಬೋದು ಅನಿಸುತ್ತೆ. ಲ್ಯಾಪ್ಟಾಪ್ ಹಾಕಿ ನಾವು ಅಲ್ಲೇ ಮಾಡ್ತಾರೆ ಅಂದ್ಕೊಂಡ್ರೆ ಅಲ್ಲಿ ಏನೂ ಮಾಡಲಿಲ್ಲ ಅವರು. ಲ್ಯಾಪ್ಟಾಪ್ ಹಾಕಿ ಎರೇಸ್ ಮಾಡಿಕೊಟ್ರು ಅಷ್ಟೇ. ಅಲ್ಲಿ ಡೆಫ್ ತೆಗ್ದಿದ್ರೆ ಗೊತ್ತಾಗ್ಬಿಡೋದು. ಅಲ್ಲಿಗೂ ನಾನು ಹೇಳಿದೆ ಏನಂದರೆ ಇದು ಏನದು ಒಂದ್ಸಲಿ ಫಿಲ್ಟ್ರ್ ಚೆಕ್ ಮಾಡ್ರಂದ್ರೆ ಅವರೆಲ್ಲ ಓಕೆ ಐತೆ ಅಂತೇಳಿ ಎರೇಸ್ ಮಾಡ್ತೀವಿ ಅಂತ ಎರೇಸ್ ಮಾಡಿಕೊಟ್ರು. ನೋಡಿ ಮತ್ತೆ ಶೋರೂಮಿಗೆ ಬಂದ್ವಿ. ಟಾಟಾ ಶೋರೂಮ್. ಡೆಫ್ ಅಲ್ಲಿ ಸ್ಟಾಕ್ ಇದ್ದಾವೆ. ಇವಾಗ ಅದು ಡೆಫ್ ಸರಿ ಇಲ್ಲ ಅಂದರೆ ಅದು ಬಿಸ್ಲಾಗ ಒಣಗೈತೆ. ಅದಂತೂ ಬೇಡ ಗುರು. ಆ ಥರದ್ದು ಹಾಕ್ಸ್ಲೇಬಾರ್ದು. ಬಿಸ್ಲಾಗ ಒಣಗಿರೋದು. ಇವಾಗ ಬಾಲ್ಟಿ ತಗೊಂಡು ಒಂದು 3 ಬಾಲ್ಟಿ ಹಾಕಿ 2 ಬಾಲ್ಟಿ ಹಾಕಿ 1 ಬಾಲ್ಟಿ ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕು. ಇವಾಗ ಪಕ್ಕ ಇಲ್ಲಂತ ಒಂದು 12-13 ಸಾವಿರ ಬಿಲ್ ಅದೇ ಆಗ್ತತೆ. ಅಲ್ಲಿ ದುರ್ಗದಾಗ 3000 ರೂಪಾಯಿ ಡೆಫು. ಅದು ಒಂದು ಪಾಯಿಂಟ್ ಹೋಗಿಲ್ಲ, ಏನಿಲ್ಲ. ಡೆಫ್ ಕುಡ್ದಿದ್ರೆ ನಮಗೇನು ಆಗ್ತಿದ್ದಿಲ್ಲ, ಟೆನ್ಷನ್ ಇರ್ತಿದ್ದಿಲ್ಲ. ಗಾಡಿ ಓಡ್ಬಿಡೋದು. ಡೆಫ್ ಕುಡ್ದಿಲ್ಲಲ್ಲ. ಮತ್ತು ಮುಂದಕ್ಕೆ ಹೋಗೋಕ್ಕೂ ಟೆನ್ಷನ್ನು. ಯಾಕಂದರೆ ಪ್ಲಾಸ್ಮೇರ್ ಘಾಟಲ್ಲಿ ಎಲ್ಲ ನಿಂತ್ಕೊಂಬಿಟ್ರೆ ಏನು ಮಾಡ್ತೀರಾ ರಾತ್ರಿಗೆ. ಪ್ಲಾಸ್ಮೇರ್ ಘಾಟು ಇಲ್ಲ ಗುಜರಿ ಘಾಟಲ್ಲಿ ನಿಂತ್ಕೊಂಬಿಟ್ರೆ ಮುಗ್ದೆ ಹೋಗ್ತು. ಮೊದಲು MP ಗುರು ಕಾಲ್ರಿ ಘಾಟ. ಅದ್ರಾಗ ನೈಟು ಓಡಿಸೋದೇ ತುಂಬ ಡೇಂಜರು. ನೈಟು ಘಾಟ್ ಅಂತ ಹತ್ಸಲ್ಲ, ಬೆಳಗ್ಗೆನೇ ಘಾಟ್ ಹತ್ಸೋದು. ಘಾಟ್ ಕೆಳಗೆ ಹೋಗಿ ನಿಂತ್ಕೊಂಡು ಬೆಳಗ್ಗೆ ಹೋಗೋದು. ಮತ್ತೆ ಹತ್ಲಾಗ ನೈಟ್ ಹತ್ಲಾಗೆ ಒಂದು 300 ಕಿಲೋಮೀಟ್ರ್ ಡೇ ಓಡಿಸಿ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ಮತ್ತೆ ಹತ್ಲಾಗ ಮುಂದಕ್ಕೆ ಪ್ರಯಾಣ ಸ್ಟಾರ್ಟ್ ಮಾಡಬೇಕು. ನೋಡಿ ಅದು ಬಸ್ಸು ಸುಟ್ಟೋಗ್ಬಿಟ್ಟಿದೆ. ಕ್ಯಾಂಟ್ರ್ ಗಾಡಿ ಟೋಟಲ್ ಲಾಸ್. ಅಲ್ಟ್ರಾ ಗಾಡಿ ಇನ್ನೊಂದ್ಸಲಿ ಮಾತಾಡ್ಸೋಣ ಬನ್ನಿ ಹೋಗಿ. ಇವಾಗ ನಾವು ಹೇಳಿದಟ್ಟಿಗೆ ಪಾಪ ಕಚ್ಚಾ ಮಾಲ್ ಅಂದ್ರೆ ಇಟ್ಟಿಗೆ ಬೇಗ ಬಂದು ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡ್ತಿದ್ದಾರೆ. ಇವಾಗ ಅದು ನಾನೇ ಫಸ್ಟೇ ಹೇಳ್ಬಿಟ್ಟು ಅವ್ರಿಗಿನ್ನ ಮುಂಚೆನೇ ಇದು ಡೆಫಿನ್ ಫಿಲ್ಟ್ರ್ ಚೆಕ್ ಮಾಡಿರಿ. ಫಿಲ್ಟ್ರ್ ಜಾಮ್ ಆದರೆ ಹಿಂಗೆ ಆಗ್ತೈತೆ.
ಫಿಲ್ಟ್ರ್ ಚೇಂಜ್ ಮಾಡಿಕೊಡ್ರಿ ಅಂತಂದು ಅವ್ರು ಚೆಕ್ ಮಾಡ್ತಿದ್ದಾರೆ. ಚೆಕ್ ಮಾಡ್ದೆ ನೋಡಿ, ಫಿಲ್ಟ್ರ್ ಚೇಂಜ್ ಮಾಡ್ಬೇಕಂತ ಹೇಳ್ದೆ. ಆಯಿತು ಚೆಕ್ ಮಾಡ್ರಿ ಅಂತ ಹೇಳಿದ್ವಿ. ಇವಾಗ ಬೇರೆ ಹೇಳ್ತಾರೆ, ಡೆಫಿನ್ ಫಿಲ್ಟ್ರ್ ಬ್ಲಾಕ್ ಆದರೆ ಹಿಂಗಾಗೋದು, ಅದು ಡೆಫು ಬಿಸ್ಲಾಗ ಒಣಗಿರೋದು ಹಾಕ್ತೀವಲ್ಲ ಅದಕ್ಕೆ ಆ ಥರ ಆಗುತ್ತೆ. ಇವಾಗ ಅಣ್ಣ ಹೋಗಿ ಡೆಫಿನ್ ಫಿಲ್ಟ್ರ್ ಬಿಚ್ಚಕ್ಕೆ ಹೇಳ್ತಾನೆ, ಬಿಚ್ತಾರೆ ನೋಡಿ. ಬಿಚ್ಚು ಚೆಕ್ ಮಾಡಿರಿ ಅಂತ ನಾವೇ ಹೇಳಿದ್ವಿ. ಯಾಕಂದರೆ ಎರೇಸ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಮತ್ತೆ ಅದೇ ಪ್ರಾಬ್ಲಮ್ ಬಂದರೆ ಏನು ಮಾಡ್ತೀರಾ, ಅದಕ್ಕೆ ಇವಾಗ ಫಿಲ್ಟ್ರ್ ಬಿಚ್ತಾರೆ ನೋಡಿ. ಡೆಫಿನ್ ಟ್ಯಾಂಕ್ ಹೊಳೆಯಾಗ್ಬಿಟ್ಟತೆ, ತೊಳಿಬೇಕು ಒಂಚೂರು, ಹೊರಗೆ ತೆಗೆದ್ರೆ ನೋಡಿ ಫಿಲ್ಟ್ರ್ ಚಿಂದಿ ಆಗೋಗೈತೇನಪ್ಪ ಗೊತ್ತಿಲ್ಲ, ತೆಗಿತಾರೆ ತೆಗೆದ್ರೆ ನೋಡಿ. ಅದೇ ಒಂದು ಫಿಲ್ಟ್ರು, ಮೇನ್ ಫಿಲ್ಟ್ರ್ ಒಂದೈತಿ ಆ ಕಡೆ ದೊಡ್ಡದು, ಸೈಡಿಗೆ ಒಂದು ದೊಡ್ಡ ಫಿಲ್ಟ್ರ್, ಇದೊಂದು ಟ್ಯಾಂಕ್ ಫುಲ್ ಡೆಫ್ ಐತೆ. ಫಿಲ್ಟ್ರ್ ಏನಿಲ್ಲ ನೋಡಿ, ಎಲ್ಲ ಡೆಫ್ ಇದು ಫಿಲ್ಟ್ರ್ ಬ್ಲಾಕ್ ಆಗಿಬಿಟ್ಟತೆ. ಹಿಂಗಾದ್ರೆ ಕುಡ್ಕೊಳಲ್ಲ. ಹಾಂ, ಫಿಲ್ಟ್ರೆಲ್ಲ ಹೋಗೈತೆ, ಬೇರೆ ಫಿಲ್ಟ್ರ್ ಹಾಕ್ಬೇಕು. ಇದೊಂದು ಸಣ್ಣ ಫಿಲ್ಟ್ರ್ 3,500, ಇನ್ನೊಂದು ದೊಡ್ಡ ತೆಗಿತಾರಲ್ಲಿ ನೋಡಿ. ಇದು ಯಾವುದೋ ಗಾಡಿ ತೆಗ್ದಿಟ್ಟಿದ್ದಾರೆ, ಇದು ಜಗ್ಗಿ ಹೋಗ್ಬಿಟ್ಟತ್ತೆ. ಫಿಲ್ಟ್ರು ಮೊನ್ನೆ ಹಾಕ್ಸಿದೀವಿ ಗುರು, ಇವಾಗ ಅದೊಂದು ತಗೊಬಂದ್ರೆ ಗೊತ್ತಾಗುತ್ತೆ ನೋಡಿ. ಇದೆಲ್ಲ ಹೋಗ್ಬಿಟ್ಟತ್ತೆ ನೋಡಿ, ಏನೂ ಇಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟತೆ ನೋಡಿ. ಇವಾಗ ಹೊಸದು ಹಾಕೋಕೆ ಹೇಳಿದ್ದೀನಿ. ಅವು ಒಂದೊಂದು ಫಿಲ್ಟ್ರು ಸಣ್ಣವದಾವೆ, ಇದೇನು ಬೇಕಿಲ್ಲ, ನಮ್ಗೆ ಕೆಲ್ಸಕ್ಕೆ ಬರೋಲ್ಲ, ಬಿಸಾಕು ಅದನ್ನು ನೋಡಿ. ಈ ಫಿಲ್ಟ್ರು ಎಷ್ಟಂದರೆ ಇದು ಒಂದು ಫಿಲ್ಟ್ರು 2,200 ರೂಪಾಯಿಗೆ ಒಂದು ಫಿಲ್ಟ್ರು, ಸಣ್ಣದು ಚಿಕ್ಕದು. ಇನ್ನೊಂದು ದೊಡ್ಡದು ಬರುತ್ತೆ, ಇದು 5,517 ರೂಪಾಯಿ. ಟೋಟಲ್ಲು ಒಂದು 8,500-9,000 ಆಗ್ತದೆ. ಇವ್ರು ಲೇಬರ್ ಕೊಡ್ಬೇಕಲ್ಲ ಗುರು, ಅಲ್ಲಿದೆ ಕೆಲಸ ಮಾಡಿದರೆ ಬೇಗ ಆಗಿಬಿಡೋದು ನೋಡಿ. ಅದಕ್ಕೆ ಗಮ್ಮು ಸಮೇತನ ಕೊಟ್ಟಿದ್ದಾನೆ, ಹೋಯ್ತು ಒಂದು 8,000-9,000 ರೂಪಾಯಿ 2 ಫಿಲ್ಟ್ರಿಗೆ. ರೆಡಿ ಆಯ್ತು ಗುರು, ಹೊಲ್ಟ್ವಿ. 9,700 ರೂಪಾಯಿ ಬಿಲ್ ಆಯ್ತು. 9,700 ಅಂತೀನಿ, 8,300 ರೂಪಾಯಿ ಡೆಫಿಂದು, ಲೇಬರು, GST ಎಲ್ಲ ಸೇರಿ 8,300. ಅಲ್ಲೊಂತಾಗೆ ಎಲ್ಲಂದರೆ ಇದು ಲೋನಿನಾಗೆ ಇದು ಹಾಕ್ಸ್ಕೆ ಬಂದಿದ್ನಲ್ಲ ಗುರು, ಲ್ಯಾಪ್ಟಾಪ್ ಹಾಕ್ಸಿದ್ನಲ್ಲ ಅದೊಂದು 700. ಟೋಟಲ್ಲು ಎಲ್ಲ ಸೇರಿ 9,000 ಆಯ್ತು. 9,000 ಆಯಿತು, 9,000 ಬಿಲ್ಲು. ಅದೇ ಫಿಲ್ಟ್ರ್ ಏನೇನು ಇಲ್ಲ, ಫುಲ್ ಜಾಮ್ ಆಗಿಬಿಡ್ದಾವೆ. ಅದೇ ಡೋಜರ್ ಕೆಲಸ ಬಂದತ್ತೆ ಅಂತೇಳಿ ಹಾಕ್ಸಿದ್ನಲ್ಲ, ಅವಾಗ ಬಂದಿದ್ದು, ಅವಾಗ ಚೇಂಜ್ ಮಾಡಿದ್ದು ಫಿಲ್ಟ್ರು ಭಾರಿ ಹೋಗ್ತಾವೆ ಗುರು. ಇದ್ರಾಗೆ 150 ಕಿಲೋಮೀಟ್ರಿಗೆ 130 ಕಿಲೋಮೀಟ್ರ್ ಬಂದೀವಿ. ಒಂದು 50 ಲೀಟ್ರ್ ಡೀಸೆಲ್ ಹೋಗತ್ತೆ ಅಲ್ಲೇ. ಈ ರೋಡಿಗೆ ಮೈಲೇಜ್ ಬರೋಲ್ಲ, ಏನು ಮಾಡೋಕ್ಕೆ ಬರೋಲ್ಲ. ನಾವು ಸಿಂಗಲ್ ರೋಡ್ಗೆ ಮೈಲೇಜ್ ಬರೋದಿಲ್ಲ ಟಾಟಾ ಗಾಡಿ, ನಾವೇನು ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ಹಗಲೆಲ್ಲ ಬ್ರೇಕ್ ಹೊಡಿಯೋದು, ಗೇರ್ ಚೇಂಜ್ ಮಾಡೋದು ಮಾಡ್ತೀವಲ್ಲ, ಬ್ರೇಕ್ ಹೊಡೆದು ಗೇರ್ ಚೇಂಜ್ ಮಾಡಿದರೆ ಟಾಟಾ ಮೈಲೇಜ್ ಬರೋಲ್ಲ. ಟಾಟಾ ಒಂದೇ ಅಲ್ಲ, ಯಾವುದೂ ಮೈಲೇಜ್ ಬರೋಲ್ಲ. ಇದೇನು ಸುಮ್ಮನೆ ಹೈವೇನಾಗ ಹೋಗ್ತಾ ಇರಬೇಕು, ಟಾಪ್ ಗೇರ್ ಹಾಕಿ ತೆಗಿಲೇಬಾರ್ದು, ಹಂಗಾದ್ರೆ ಮೈಲೇಜ್ ಬರೋದು. ಹಗಲೆಲ್ಲ ಗೇರ್ ತೆಗಿಯೋದು, ಬ್ರೇಕ್ ಹೊಡಿಯೋದು ಮಾಡಿದರೆ ಮೈಲೇಜೇ ಬರೋದಿಲ್ಲ. ಈ ರೋಡ್ನಾಗ ಅಣ್ಣಚ್ಚಿ ಗಾಡಿಯದು ಅವ್ರೊಂದೇ ಮೈಲೇಜ್ ಬಿಟ್ಟರೆ ಇನ್ನು ಯಾರು ಗಾಡಿನೂ ಮೈಲೇಜ್ ಬರೋಲ್ಲ ಈ ರೋಡಿಗೆ. ಅವ್ರು ಅದು ಹೆಂಗೆ ಓಡಿಸ್ತಾರೋ, ನಾವು ಹೆಂಗೆ ಓಡಿಸ್ತೀವೋ, ಅವ್ರ ಒಂದೇ ಮೈಲೇಜ್ ಬರೋದು. ನಾವು ಅದ್ರಾಗೆ ನಿಧಾನ ಕಾಡ್ಕೆ ಅಂತ ಹೋಗ್ಬೇಕಷ್ಟೇ. ಹಗ್ಲತ್ತು ಬಂದರೆ ರಾತ್ರಿ ನಿಮ್ಮ 2 ಗಂಟೆ ಆಗಿ ಬಂದ್ರೂ ಈ ರೋಡ್ ಫುಲ್ ಟ್ರಾಫಿಕ್ ಇರ್ತೈತೆ. 3 ಗಂಟೆಯಿಂದ ಒಂದು 2 ಗಂಟೆಯಿಂದ ಒಂದು 5 ಗಂಟೆವರೆಗೆ ಸ್ವಲ್ಪ ಇರ್ತಾವೆ ಗಾಡಿ, ಮತ್ತೆ ಟ್ರಾಫಿಕ್ಕು. ಮತ್ತು 5 ಗಂಟೆಯಿಂದ ಹಗಲಿದ್ದಾಗಲೆಲ್ಲ ಬೆಳಗ್ಗೆ ಇವ್ರು ಬರೋ ತಕ್ಕನ ಅಷ್ಟೇ ಗಾಡಿ ಆಟ. ಇವ್ರು ಬಂದರೆ ಮುಗ್ದೆ ಹೊತ್ತು. ಮಾಲೆಗಾಂವ್ ಬಂದು ಹೈವೇ ಹತ್ತು ಹೋಗ್ತಾ ಇದೀವಿ ನೋಡಿ. ಅಲ್ಲಿ ಗ್ಯಾಸ್ ಖಾಲಿ ಆಗಿತ್ತು, ಗ್ಯಾಸ್ ತುಂಬಿಸ್ಕೆ ಬಂದ್ವಿ. ಖಾಲಿ ಆಗಿದ್ದಿಲ್ಲ, ಖಾಲಿ ಆದ್ರೆ ಏನು ಮಾಡ್ತೀರಿ ಅಂತೇಳಿ ತುಂಬಿಸ್ಕೆ ಬಂದ್ವಿ. ಒಂದು 2 kg 2 kg ತುಂಬಿಸಿದ್ರೆ ಆರಾಮಾಗಿ ಊರ ಕಡೆಗೆ ಹೋಗ್ಬಿಡ್ತೀವಿ. ಹೋಗ್ಬೇಕಾದ್ರೆ ಅಲ್ಲಿ ಹೈದ್ರಾಬಾದ್ ಮೇಲೆ ಹೋದ್ರೆ ನಿರ್ಮಲ ಹತ್ರ ಒಂದು ತುಂಬ್ತಾರೆ 110 ರೂಪಾಯಿ kg. ಅಲ್ಲಿ ಫುಲ್ ಮಾಡಿಸಿದ್ರೆ ಆಯ್ತು, ಇಲ್ಲಾಂದ್ರೆ ಹಿರಿಯೂರಾಗ ತುಂಬ್ತಾರಲ್ಲ, ಹಿರಿಯೂರಾಗ ಫುಲ್ ಮಾಡಿಸ್ಕೊಂಡ್ರೆ ಆಯ್ತು.
ಇವಾಗ ಸಾಕು LKG ಇದ್ರೆ ಊರ್ ಕಡೆಗೆ ರಿಟರ್ನ್ ಹಾಕ್ಬಿಡ್ತೇವೆ. ನೋಡೋಣ, ಕಾನ್ಪುರ್ ಖಾಲಿ ಮಾಡಿ ಅಲ್ಲಿಂದ ಗುಜರಾತ್ಗೆ ಹೋಗೋಣ ಅಂತ ಇದ್ದೀವಿ. ಅಹಮದಾಬಾದ್ ಕಡೆಗೆ, ಅಹಮದಾಬಾದ್ ತುಂಬ್ಕೊಂಡು ಹೋದ್ರೆ ಆಯ್ತು. ಈ ರೋಡ್ ಎಲ್ಲ ಕಂಡ ಮೆದ್ಬಿಟ್ಟಿದ್ ಗುರು. ರೋಡ್ ಚೆನ್ನಾಗಿ ಮಾಡಿದಾರೆ ನೋಡಿ. ಅಪೋಸಿಟ್ ಹೆಡ್ಲೈಟ್ ಫೋಕಸ್ಗೆ ಏನು ಕಾಣಲ್ಲ. ಫುಲ್ ಗಾಡಿ ಇದಾವೆ. 1 ಗಂಟೆ 2 ಗಂಟೆ ಆದರೆ ಗಾಡಿನೇ ಕಾಣಲ್ಲ ಈ ರೋಡ್ನಾಗೆ. ಈ ರೋಡ್ನಾಗ ನಾವು ಇನ್ನು 150 ಕಿಲೋಮೀಟ್ರ್ ಹೋಗಿ ಟಾಚಿ ಮಾಡಬೇಕು. ಟಾಚಿ ಮಾಡಿ ಬೆಳಿಗ್ಗೆ ಎದ್ದು ಹೋಗೋದು. ಆಮೇಲೆ ಬೆಳಿಗ್ಗೆ ಎದ್ದು ಒಂದು 200-250 ಕಿಲೋಮೀಟ್ರ್ ಹೋಗಿ ಮತ್ತೆ ಸ್ಟಾಪ್ ಮಾಡಿದರೆ ಮತ್ತೆ ನಾಡ್ದೆ ಬೆಳಿಗ್ಗೆ ಅಲ್ಲಿಂದ ಮುಂದಕ್ಕೆ ಹೋದರೆ ಸೇಫ್ಟಿ ಡಾಬಾ ಇಲ್ಲಲ್ಲ ನಮಗೆ. ಆ ಕಡೆ ಹೈದ್ರಾಬಾದ್ ಮೇಲೆ ಬಂದಿದ್ರೆ ಟೆನ್ಷನ್ ಇರಲಿಲ್ಲ. ಅಲ್ಲಿ ಯಾಕೆ ಬರಲಿಲ್ಲ ಅಂದರೆ ಆ ರೋಡ್ನಾಗೆ ಖರ್ಚು ಭಾಳ. ಈ ಕಡೆಗೆ ಆ ಕಡೆ ಬರೋಕ್ಕೂ ಒಂದು 30-40 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಆ ರೋಡ್ನಾಗೆ ಟೋಲ್ ಗೇಟ್, ಭಯಂಕರ ಟೋಲ್ ಗೇಟ್ ಬರ್ತಾವೆ ಕಾನ್ಪುರಿಗೆ ಹೋಗೋಕ್ಕೆ. ಮತ್ತು ತಿರ್ಗಾ ಬಾರ್ಡ್ರಿಂದ ಸಿಕ್ಕಾಪಟ್ಲೆ ಖರ್ಚು. RT ಹೋಗ್ಲು ಅಲ್ಲಿ ಬಾರ್ಡ್ರ್ ಬಂದಿದ್ರು ವಾಲ್ಚನ್ ಬಾರ್ಡ್ರ್ ಓಪನ್ ಐತೆ. ಮತ್ತು ಶಿವಾನಿ ಬಾರ್ಡ್ರ್ನಾಗೂ ದುಡ್ಡು ತಾಂತಾರೆ. ಮತ್ತು ತಿರ್ಗಾ ಚೆಕ್ ಪೋಸ್ಟ್ಗಳು, RTO. ಲಲಿತ್ಪುರ ಹತ್ರ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಸಾಗರ್ ಹತ್ರ RTO. ಏನು ಹೇಳ್ತೀರಾ ಆ ರೋಡ್ನಾಗೆ ಖರ್ಚು ಜಾಸ್ತಿ ಅಂತೇಳಿ ಕಿಲೋಮೀಟ್ರ್ ಜಾಸ್ತಿ ಆದ್ರಾಗಲಿ ಒಂದು 40 ಕಿಲೋಮೀಟ್ರು ಹಿಂಗೆ ಹೋಗ್ಬಿಡೋಣ ಅಂತೇಳಿ ಹಿಂಗೆ ಹೋಗ್ತಾ ಇದೀವಿ ನೋಡಿ. ಅಲ್ಲಿನೂ ನೈಟ್ ಕಳ್ತನ ಆಗ್ತವೆ. MP ಎಲ್ಲ ಫುಲ್ ಕಳ್ತನೇ. ಅದು ಹಂಗಾದ್ರೆ ಅಲ್ಲಿ ನೈಟು ಆ ರೋಡ್ನಾಗ ಎಲ್ಲಿ ಯಾವ ಡಾಬಾದಾಗ ಮಕ್ಕಬೇಕಂತ ಗೊತ್ತಿರಲಿಲ್ಲ ನಮಗೆ. ಆ ರೋಡ್ನಾಗ ಕಮ್ಮಿ ಹೋಗಿದ್ದು. ಯಾವುದೋ ಗಾಡಿ ಪಲ್ಟಿ ಹೊಡೆದ್ಬಿಟ್ಟತ್ ನೋಡಿ, ಕ್ಯಾಂಟ್ರ್ ಗಾಡಿ. ಅಲ್ಲಿಗೆ ಹೋಗ್ಬಿಟ್ಟಂತೆ ರೋಡ್ ಬಿಟ್ಟು. ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತೇಳಿ ರೋಡ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಈ ರೋಡ್ನಾಗ ಆದರೆ ಓಡಾಡಿದ್ದೀವಿ. ಎಲ್ಲಿ ನಿಂತ್ಕೊಂಡ್ರೆ ಸೇಫ್ಟಿ ಇರುತ್ತೆ, ಎಲ್ಲಿ ಇಷ್ಟೊತ್ತಿನಾಗ ಹೋದ್ರೆ ಸೇಫ್ಟಿ ಅಂತೇಳಿ ಗೊತ್ತಿರುತ್ತೆ. ಕರೆಕ್ಟಾಗಿ ಟೈಮಿಂಗ್ ಪಾಸ್ ಮಾಡಿಬಿಡ್ತೀವಿ. ಅಲ್ಲಿ ಗೊತ್ತಿಲ್ಲ ಏನಿಲ್ಲ. ಯಾವುದು ವೀಲ್ ಔಟ್ ಹೊಡಿತಾ ಇದ್ದರು, ಬ್ರೇಕ್ ಹೊಡೆದಿಟ್ಟಿಗೆ ಜಾಕೆಟ್ ನೋಡ್ಬೇಕು ನಾಳಿಕ್ಕೆ. ಸ್ಟೈರಿಂಗ್ ಔಟ್ ಹೊಡಿತತ್ತೋ ವೀಲ್ ಔಟ್ ಹೊಡಿತತ್ತೋ ಗೊತ್ತಿಲ್ಲ. ಬನ್ನಿ ಬಾರ್ಡರ್ ದಾಟಿ ಸಿಗುಮ. ಇಲ್ಲಿ ಬಂದು ಪಂಜಾಬಿ ಡಾಬಾಕ್ಕೆ ಹಾಕಿದ್ವಿ. ಬಾರ್ಡ್ರ್ಕಿಂತ ಮುಂಚೆ ಘಾಟ್ ಕೆಳಗೆ. ರಾತ್ರಿ ಘಾಟ್ ಹತ್ತೋದು ಬೇಡ ಅಂತೇಳಿ. ಯಾಕೆ ಬೇಕು ಗುರು ಊದೋದು ಬಿಟ್ಟು ಬಾರ್ಡರ್ ತಗೊಂಡಂಗೆ ಹಾಕತ್ತೆ MP ಘಾಟ್ನಾಗೆ. ಇನ್ನೇನು ಇಲ್ಲಿಂದ 4 ಕಿಲೋಮೀಟ್ರ್ ಹೋದರೆ ಬಾರ್ಡ್ರ್ ಐತೆ. ಬಾರ್ಡ್ರಿಂದನೇ ಮಕ್ಕೊಂಡ್ವಿ. ಟೈಮಲ್ಲೇ ಒಂದು 10 ಗಂಟೆ ಆಗೈತೆ. ಇಲ್ಲೊಂದು ಜಮ್ಮು, ಹಿಮಾಚಲ್, ಪಂಜಾಬ್ ಡಾಬಾ ಇತ್ತು, ಅದ್ರಾಗೆ ಸೈಡ್ ಹಾಕಿದ್ದೀವಿ. ನಮ್ಮ ಹುಡುಗ ಊಟ ತರಕ್ಕೆ ಕಳಿಸಿದ್ದೀನಿ. ಇದೆ ನೋಡಿ ಹೋಟ್ಲು. ಆಲ್ಮೋಸ್ಟ್ ಎಲ್ಲ ಪಂಜಾಬ್ ಗಾಡಿಗಳೇ ಇರೋದು. ಇಲ್ಲೆಲ್ಲ ಮಕ್ಕೊಂಬಿಟ್ಟಾರೆ. ಇಲ್ಲೊಂದು ನಮ್ಮ ಕರ್ನಾಟಕ ಗಾಡಿ ಐತೆ. ಅದ್ರಾಗೆ ಡ್ರೈವರ್ ಕರ್ನಾಟಕದವ್ರು ಅದಾರ, ಯಾರು ಅದಾರ ಗೊತ್ತಿಲ್ಲ. ಬಂದಮೇಲೆ ಗೊತ್ತಾಗುತ್ತೆ. ಕರ್ನಾಟಕದವ್ರಾದ್ರೆ ನಮ್ಮನ್ನು ಬಂದು ಮಾತಾಡ್ಸಿ ಆಡಿಸ್ತಾರೆ. ಫಸ್ಟ್ ಆಫ್ ಆಲ್ ಬೆಂಗಳೂರು ಗಾಡಿನೇ. ಬನ್ನಿ ಊಟ ಬರಲಿ.